ಬಿಯಾಂಡ್ ಬೌಂಡರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಶುಕ್ರವಾರ ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೋ ದರವನ್ನು 50 ಮೂಲಾಂಶಗಳಷ್ಟು ಕಡಿತ ಮಾಡಿದ್ದು ಶೇಕಡಾ 5.5ಕ್ಕೆ ಇಳಿಕೆ ಮಾಡಿದೆ. ಇದರೊಂದಿಗೆ ಇಲ್ಲಿವರೆಗೆ ಈ ವರ್ಷದಲ್ಲಿ ಶೇಕಡಾ 1ರಷ್ಟು ಬಡ್ಡಿ ದರ ಕಡಿತಗೊಳಿಸಿದಂತಾಗಿದೆ. ಇದರಿಂದ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಉತ್ತೇಜನ ಸಿಗುವ ಸಾಧ್ಯತೆ ಇದೆ. ಅಲ್ಲದೆ ಗೃಹ ಸಾಲದ ಬಡ್ಡಿ ದರಗಳು ಕಡಿಮೆಯಾಗಿರೋದ್ರಿಂದ ಮನೆಗಳಿಗೆ ಬೇಡಿಕೆ ಹೆಚ್ಚಾಗುವ ನಿರೀಕ್ಷೆ ಇದೆ. ರೆಪೋ ದರ ಅಂದರೆ ಬ್ಯಾಂಕುಗಳಿಗೆ ಆರ್ಬಿಐ ನೀಡುವ ಸಾಲದ ಮೇಲಿನ ಬಡ್ಡಿ ದರ. ಇದನ್ನ ಕಡಿಮೆ ಮಾಡಿದ್ರೆ ಬ್ಯಾಂಕ್ಗಳು ಕೂಡ ಗೃಹ ಸಾಲದ ಬಡ್ಡಿ ದರವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತೆ. ಇದರಿಂದ ಸಾಮಾನ್ಯ ಜನರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ದೊರೆಯುತ್ತೆ. ಇದು ಮಧ್ಯಮ ಮತ್ತು ಕೈಗೆಟುಕುವ ದರದ ಮನೆಗಳ ಖರೀದಿಗೆ ಉತ್ತೇಜನ ನೀಡಲಿದೆ. ಉದಾಹರಣೆಗೆ 50 ಲಕ್ಷ ರೂಪಾಯಿಗಳ ಗೃಹ ಸಾಲವನ್ನು 20 ವರ್ಷಗಳ ಅವಧಿಗೆ ಶೇಕಡಾ 8ರ ಬಡ್ಡಿ ದರದಲ್ಲಿ ತೆಗೆದುಕೊಳ್ಳಲಾಗಿದೆ ಅಂತ ಅಂದ್ಕೊಳ್ಳೋಣ. ಇದೀಗ ಶುಕ್ರವಾರದ ಬಡ್ಡಿ ದರ ಕಡಿತದಿಂದ ತಿಂಗಳಿಗೆ ಸುಮಾರು 1,500 ರೂಪಾಯಿಗಳಷ್ಟು ಇಎಂಐ ಕಡಿಮೆಯಾಗಲಿದೆ. ಇನ್ನು ಈ ವರ್ಷದ 3 ರೆಪೋ ದರ ಕಡಿತಗಳನ್ನು ಲೆಕ್ಕ ಹಾಕಿದರೆ ಮಾಸಿಕ ಸಾಲದ ಕಂತಿನಲ್ಲಿ 3,000 ರೂಪಾಯಿಗಳಿಗಿಂತಲೂ ಹೆಚ್ಚು ಉಳಿತಾಯವಾಗಲಿದೆ. ಇದನ್ನೇ 1 ಕೋಟಿ ರೂಪಾಯಿ ಸಾಲಕ್ಕೆ 20 ವರ್ಷಗಳ ಅವಧಿಗೆ ಲೆಕ್ಕವನ್ನ ತೆಗೆದುಕೊಂಡ್ರೆ ಮಾಸಿಕ ಕಂತಿನಲ್ಲಿ ಸುಮಾರು 6,000 ರೂಪಾಯಿನಷ್ಟು ಉಳಿಕೆಯಾಗಲಿದೆ. ಸಾಲದ ಮೊತ್ತ ಹೆಚ್ಚಾದಷ್ಟು ಇಎಂಐನಲ್ಲಿ ಉಳಿಕೆಯಾಗುವ ಮೊತ್ತವೂ ಹೆಚ್ಚಾಗಲಿದೆ. ಈಗಾಗಲೇ ಫೆಬ್ರವರಿ ಮತ್ತು ಏಪ್ರಿಲ್ ತಿಂಗಳಲ್ಲಿ 25 ಮೂಲಾಂಶಗಳಂತೆ 2 ಬಾರಿ ರೆಪೋ ದರವನ್ನು ರಿಸರ್ವ್ ಬ್ಯಾಂಕ್ ಕಡಿತ ಮಾಡಿತ್ತು. ಇದೀಗ 3ನೇ ಬಾರಿಗೆ ನಿರೀಕ್ಷೆ ಮೀರಿ 50 ಮೂಲಾಂಶಗಳಷ್ಟು ಕಡಿಮೆ ಮಾಡಿದೆ. ಇದರಿಂದ ಒಟ್ಟು ಬಡ್ಡಿ ದರದಲ್ಲಿ 100 ಮೂಲಾಂಶ ಅಂದರೆ ಶೇಕಡಾ 1ರಷ್ಟು ಕಡಿಮೆ ಮಾಡಿದಂತಾಗಿದೆ.